ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರೋ ಕ್ರೋಶಿ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನ್ನ ನೀವು ಸಾರೀಸ್ಗೆ ಟ್ರೈ ಮಾಡ್ಬೋದು ಅಥವಾ ದುಪಟಾಸ್ಗೂ ಹಾಕ್ಬೋದು. ಸಾರೀಸ್ ಅಂತ ಹೇಳಿದ್ರೆ ನೀವು ಮೈಸೂರು ಸಿಲ್ಕ್ ಸಾರೀಸ್ಗೆ ಹಾಕ್ಬೋದು, ಆರೆಲ್ಸ್ ಫ್ಯಾನ್ಸಿ ಸಾರೀಸ್ಗೂ ಈ ಡಿಸೈನ್ನ ಹಾಕ್ಬೋದು. ಸೊ ಡಿಸೈನ್ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಸಿಂಪಲ್ ಆಗಿದೆ. ನಿಮಗೆ ಮೆಟೀರಿಯಲ್ಸ್ ಏನು ಬೇಕಾಗುತ್ತೆ ಅಂತ ಹೇಳಿದ್ರೆ ಈ ಥರ ಒಂದು ಸ್ವಲ್ಪ ಲಾಂಗ್ ಬೀಡ್ಸ್ ಬೇಕಾಗುತ್ತೆ, ಅದಲ್ಲದೆ 6 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡು, ಜೊತೆಗೆ ನಾನಿಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫಸ್ಟು ಒಂದು ಲಾಕ್ ಮಾಡಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಲಾಕ್ ಆದಮೇಲೆ ಇವಾಗ ಬೇಸ್ ಲೈನ್ನ ನಾವು ವರ್ಕ್ ಮಾಡಬೇಕು. ಸೊ ಬೇಸ್ ಲೈನ್ ವರ್ಕ್ ಮಾಡೋದು ಅಷ್ಟೇ ತುಂಬಾ ಸಿಂಪಲ್. ಜಸ್ಟ್ 2 ಚೈನ್ಸ್ ಹಾಕಬೇಕು, ಹಾಗೆ ಅದನ್ನು ಸಿಂಗಲ್ ಕ್ರೋಶೆಟಿಂದ ಬಟ್ಟೆಗೆ ಫಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಸಿಂಪಲ್ ಅಲ್ವಾ ಬೇಸ್ ಲೈನು. ಈ ರೀತಿಯಾಗಿ ನೀವು ಸಾರಿ ಫುಲ್ಲು ಅಥವಾ ದುಪಟಾಸ್ಗೆ ಹಾಕೋದಾದರೆ ಟಿಲ್ ಎಂಡ್ವರೆಗೂ ಈ ಥರ ಬೇಸ್ ಲೈನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟೆಪ್ಪಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೋದು. ಬಟ್ ನಾನೇನು ಹೇಳ್ತೀನಿ, ಈ ಥರ ನೀವು 2 ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡು ಬೇಸ್ ಲೈನ್ನ ಕ್ರಿಯೇಟ್ ಮಾಡಿಕೊಂಡಾಗ ನಾವು ನೆಕ್ಸ್ಟ್ ಸ್ಟೆಪ್ ವರ್ಕ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ನೀವೇನು ಮಾಡಬೇಕು, ಜಸ್ಟ್ ಕಣ್ಣು ಅಳತೆಯಲ್ಲಿ ಲಾಕ್ ಮಾಡ್ಕೊಬೇಕಾಗುತ್ತೆ. ಈ ಥರ ಇದ್ದಾಗ ನೀವು 2 ಬ್ಲಾಕ್ಸ್ ಆರ್ 3 ಬ್ಲಾಕ್ಸನ್ನು ಸ್ಕಿಪ್ ಮಾಡಿ ಲಾಕ್ ಮಾಡ್ಕೊಬೋದು. ಆವಾಗ ಡಿಸೈನು ತುಂಬಾ ಈವನ್ ಆಗಿ ಬರುತ್ತೆ, ಹಾಗೆ ನೀಟ್ ಫಿನಿಶಿಂಗ್ ಬರುತ್ತೆ. ಇದಲ್ಲದೆ ನಿಮ್ಮ ಸಾರೀಸಲ್ಲಿ ಬೇರೆ ಆಪ್ಷನ್ನೇ ಇಲ್ಲ, ಜಸ್ಟ್ ಸಿಂಗಲ್ ಕಲರ್ ಸಾರಿ ಇದ್ದಾಗ ಇನ್ನೊಂದು ಥಾಟೇ ಬೇಡ, ಈ ಡಿಸೈನ ನೀವು ಟ್ರೈ ಮಾಡ್ಬೋದು. ಇವಾಗ ನಾನು ಸೆಕೆಂಡ್ ಸ್ಟೆಪ್ ಮಾಡ್ತಾಯಿದ್ದೀನಿ ಆ್ಯಂಡ್ ಫಸ್ಟ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ನೋ ಅದೇ ಜಾಗದಲ್ಲಿ ಲಾಕನ್ನು ಮಾಡ್ತಾಯಿದ್ದೀನಿ. ಹಾಗೆ ಸೇಮ್ ಕಲರ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ. ಇದಾದಮೇಲೆ ಫಸ್ಟ್ ಬ್ಲಾಕ್ಗೆ ನಾನು 1 ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸೊ ಲಾಕ್ ಆದಮೇಲೆ ಇವಾಗ ಇಲ್ಲಿಂದ ನಾವು ಬೀಡನ್ನು ಆ್ಯಡ್ ಮಾಡಬೇಕು. ಒಂದು ಬೀಡನ್ನು ನಾನು ನೀಡಲಲ್ಲಿ ತೊಗೊತಾ ಇದ್ದೀನಿ ಮತ್ತು ಅದನ್ನು ಥ್ರೆಡ್ಡಲ್ಲಿ ಸ್ಲೈಡ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡ್ತೀನಿ. ಸೊ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಇವಾಗ ಚೈನ್ಸನ್ನು ಹಾಕೋಣ. ಟೋಟಲಾಗಿ ನಾನಿಲ್ಲಿ 8 ಚೈನ್ಸನ್ನು ಹಾಕ್ತಾಯಿದ್ದೀನಿ. ಸೊ ಬೀಡ್ ಲಾಕ್ ಆದಮೇಲೆ 8 ಚೈನನ್ನು ಹಾಕಿ ಇವಾಗ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಸೊ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ಬೀಡನ್ನ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಆ ಲಾಕ್ಗೆ ನಾನು 1 ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಸೊ ಚೈನ್ಗೆ ಬೇಡ, ಬೀಡ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಲಾಕ್ಗೆ ನಾವು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಆವಾಗ ಒಂದು ಲೂಪ್ ಫಾರ್ಮ್ ಆಯಿತು. ಮತ್ತು ನಾವು ಡಿಸೈನ್ನ ಫ್ರಂಟ್ಗೆ ಟರ್ನ್ ಮಾಡ್ಕೊಬೇಕು. ಸೊ ಟರ್ನ್ ಮಾಡಿ 1 ಚೈನ್ ಹಾಕಬೇಕು. 1 ಚೈನ್ ಹಾಕಿದ ನಂತರ ಅಲ್ಲಿ ಏನು ಲೂಪ್ ಫಾರ್ಮ್ ಆಗಿದೆ 8 ಚೈನಿಂದು, ಆ ಲೂಪ್ಗೆ ನಾವು ಸಿಂಗಲ್ ಕ್ರೋಶೆಟ್ಸಿಂದ ಫಿಲ್ ಮಾಡಬೇಕು. ಇಷ್ಟೇ ಡಿಸೈನು. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಅಂತ. ಜಸ್ಟ್ ನಾವು ಲೂಪನ್ನು ಕ್ರಿಯೇಟ್ ಮಾಡ್ಕೊಬೇಕು. ಲೂಪ್ ಆದಮೇಲೆ ಅದನ್ನು ಸಿಂಗಲ್ ಕ್ರೋಶೆಟಿಂದ ಫಿಲ್ ಮಾಡಬೇಕು. ಆ್ಯಂಡ್ ನಾನಿಲ್ಲಿ ಇನ್ನೂ ಒಂದು ಪಾಯಿಂಟ್ ಹೇಳಿದ್ದೆ, ಟರ್ನ್ ಮಾಡಿದ್ಮೇಲೆ 1 ಚೈನ್ ಹಾಕಿ ನೀವು ಸಿಂಗಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡಿ ಅಂತ. ಯಾಕೆ ಅಂದರೆ ನೀವು ಚೈನ್ ಹಾಕ್ತೀರಾ, ಟರ್ನ್ ಮಾಡಿದ್ದ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆಟ್ ಹಾಕಿದಾಗ ಆ ಪಾರ್ಟು ಫ್ಲ್ಯಾಟಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಚೈನ್ ಹಾಕಿನೇ ನೀವು ಸಿಂಗಲ್ ಕ್ರೋಶೆಟ್ಸ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ಕೌಂಟಿಂಗ್ ಕೂಡ ಅಷ್ಟೇ, ಸಿಂಗಲ್ ಕ್ರೋಶೆಟ್ಟು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ನೀವು ನೋಡಿಕೊಂಡು ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳಿ. ಐ ಥಿಂಕ್ 10 to 12 ಸಿಂಗಲ್ ಕ್ರೋಶೆಟ್ನ ನೀವು ಆರಾಮಾಗಿ ಈ 8 ಚೈನ್ ಗ್ಯಾಪಲ್ಲಿ ಕವರ್ ಮಾಡ್ಬೋದು. ಈ ರೀತಿ ಬರುತ್ತೆ ಡಿಸೈನು. ಮೇಲ್ಗಡೆ ಒಂದು ರೌಂಡ್ ಫಾರ್ಮ್ ಆಗಿದೆ. ಸೊ ಇವಾಗ ಇನ್ನೂ ಒಂದು ಪಾರ್ಟ್ ಏನಿದೆ ಆ ಕಡೆಯೂ ನಾವು ಒಂದು ಟ್ಯೂಬ್ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ನಾವು ಅದನ್ನು ಲಾಕ್ ಮಾಡಿಕೊಂಡಾಗ ವಿ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಸೊ ಸಿಂಗಲ್ ಕ್ರೋಶೆಟ್ಸ್ ಎಲ್ಲ ನೀವು ಹಾಕಿ ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು ಟ್ಯೂಬ್ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಆದಮೇಲೆ ಹೀಗೆ ಪ್ಲೇಸ್ ಮಾಡ್ಕೊಳ್ಳಿ ವಿ ಶೇಪಲ್ಲಿ. ಲೈಕ್ ನೀವು 2 ಬ್ಲಾಕ್ಸ್ ಆರ್ 3 ಬ್ಲಾಕ್ಸನ್ನು ಸ್ಕಿಪ್ ಮಾಡಿ. ನಾನಿಲ್ಲಿ 2 ಬ್ಲಾಕ್ಸನ್ನು ಸ್ಕಿಪ್ ಮಾಡಿ 3rd ಬ್ಲಾಕ್ಗೆ 1 ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡಿಬಿಡ್ತೀನಿ. ಈ ರೀತಿ ಬರುತ್ತೆ ಡಿಸೈನು. ಜಸ್ಟ್ 1 ಟೈಪ್ ಆಫ್ ಬೀಡನ್ನು ಯೂಸ್ ಮಾಡಿರೋದು, ಹಾಗೆ ಸಿಂಗಲ್ ಕಲರ್ ಥ್ರೆಡ್ಡು, ಇದೆರಡು ಯೂಸ್ ಮಾಡಿ ಒಂದು ತುಂಬಾ ಎಲಿಗೆಂಟ್ ಆಗಿರೋ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಇದಾದಮೇಲೆ ಸಿಂಗಲ್ ಕ್ರೋಶೆಟ್ ಹಾಕಿದ್ವಿ ಅಲ್ವಾ, ಸೊ ಆ ಸಿಂಗಲ್ ಕ್ರೋಶೆಟ್ ಆನ್ 1 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ನೆಕ್ಸ್ಟ್ ಬಂದು ಪಕ್ಕದಲ್ಲಿ ನೆಕ್ಸ್ಟ್ 2 ಚೈನ್ ಬ್ಲಾಕ್ ಇದೆ, ಅಲ್ಲಿಗೆ 1 ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಇಲ್ಲಿಂದ ಮತ್ತೆ ಡಿಸೈನು ಸೇಮ್ ಕಂಟಿನ್ಯೂಷನ್ ತೊಗೊಳುತ್ತೆ. ನೆಕ್ಸ್ಟ್ 2 ಚೈನ್ ಬ್ಲಾಕ್ಗೆ 1 ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಬೀಡನ್ನು ಆ್ಯಡ್ ಮಾಡಬೇಕು. ಸೊ ಒಂದು ಟ್ಯೂಬ್ ಬೀಡನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ.
ಈ ಡಿಸೈನ್ನ ನೀವು ರೌಂಡ್ ಬೀಡಿಂದ ರೀಪ್ಲೇಸ್ ಮಾಡೋದಕ್ಕಾಗೋದಿಲ್ಲ, ಯಾವುದಾದ್ರೂ ಲೆಂತಿ ಇರೋ ಬೀಡನ್ನು ತೊಗೊಳ್ಬೋದು. ಇವಾಗ ಬೀಡನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ನಾನಿಲ್ಲಿ 8 ಚೈನನ್ನು ಹಾಕ್ತಾಯಿದ್ದೀನಿ. 8 ಚೈನ್ ಬದಲಿಗೆ ನೀವು ಇವನ್ 10 ಚೈನ್ ಕೂಡ ಹಾಕ್ಕೊಳ್ಬೋದು. ಅಂದರೆ ನಿಮಗೆ ರೌಂಡು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು 10 ಚೈನ್ಸ್ ಕೂಡ ಹಾಕ್ಕೊಳ್ಬೋದು. ಮತ್ತು ಡಿಸೈನ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಲಾಕಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಸೊ ಸಿಂಗಲ್ ಕ್ರೋಶೆಟ್ ಹಾಕಿದಾಗ ಏನಾಗುತ್ತೆ, ನಮಗೆ ಅಲ್ಲಿ ಒಂದು 8 ಚೈನಿನ ಲೂಪು ಫಾರ್ಮ್ ಆಯಿತು. ಮತ್ತು ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿ ಒಂದು ಚೈನ್ ಹಾಕಿ ನಾವು ಸಿಂಗಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ನೀವು ಸಿಂಗಲ್ ಕ್ರೋಶೆಟ್ ಬದಲಿಗೆ ಇವನ್ ಪಿಕೋ ಸ್ಟಿಚ್ಚಿಂದ ಕೂಡ ಇದನ್ನು ರೀಪ್ಲೇಸ್ ಮಾಡ್ಕೊಬೋದು. ನಿಮಗೆ ಪಿಕೋ ಸ್ಟಿಚ್ ಹಾಕಿದಾಗ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಾಗಬೇಕು ಅಂದರೆ ನಾನು ಬೇರೆ ವಿಡಿಯೋಲಿ ಇದೇ ಆಲ್ಮೋಸ್ಟ್ ಸಿಮಿಲರ್ ಆಗಿರೋ ಡಿಸೈನ್ನ ಮಾಡಿದ್ದೀನಿ, ಹಾಗೆ ಅದಕ್ಕೆ ಪಿಕೋ ಸ್ಟಿಚ್ಚನ್ನು ಹಾಕಿದ್ದೀನಿ. ಸೊ ಅದರ ಲಿಂಕನ್ನು ನಾನು ವಿಡಿಯೋ ಎಂಡಲ್ಲಿ ಕೊಡ್ತೀನಿ, ನೀವಲ್ಲಿ ಚೆಕ್ ಮಾಡ್ಬೋದು ಯಾವ ರೀತಿ ಕಾಣುತ್ತೆ ಅಂತ. ಹಾಗೆ ಇಲ್ಲಿ ಕೌಂಟಿಂಗ್ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಂಗಲ್ ಕ್ರೋಶೆಟ್ದು ನೀವು ಫಸ್ಟ್ ರೌಂಡಲ್ಲಿ ನಂಬರ್ ಆಫ್ ಕೌಂಟಿಂಗ್ಸ್ ಹಾಕಿರ್ತೀರಲ್ವ, ಅದೇ ಕೌಂಟಿಂಗೇ ನೀವು ಎಲ್ಲ ಕಡೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಆ್ಯಂಡ್ ಇವಾಗ ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ವಿತಿನ್ 1 ಅವರಲ್ಲಿ ನೀವು ಈ ಡಿಸೈನ ಕಂಪ್ಲೀಟ್ ಮಾಡ್ಕೊಬೋದು. ಮತ್ತು ಇವಾಗ ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಮಾಡಬೇಕಾದ್ರೆ ಬೀಡನ್ನು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಲೂಸಾಗಿ ಲಾಕ್ ಮಾಡಿದಾಗ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡು ಮೇ ಬಿ ವಿಸಿಬಲ್ ಆಗ್ಬೋದು. ಬಿಕಾಸ್ ಬೀಡ್ ಬಂದು ತುಂಬಾ ಥಿನ್ನಾಗಿದೆ, ಹಾಗಾಗಿ ಬೀಡನ್ನು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ 2 ಬ್ಲಾಕ್ಸನ್ನು ನಾನು ಸ್ಕಿಪ್ ಮಾಡಿಬಿಟ್ಟು ಅದನ್ನು ಒಂದು ಸಿಂಗಲ್ ಕ್ರೋಶೆಟಿಂದ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾನು ಸಿಲ್ಕ್ ಥ್ರೆಡ್ ಬಂಚನ್ನು ಟೈ ಮಾಡಿಲ್ಲ. ನೀವು ಬೇಕಿದ್ರೆ ಇನ್ ಬಿಟ್ವೀನಲ್ಲಿ ಟೈ ಮಾಡ್ಬೋದು, ಬಟ್ ಐ ಆಮ್ ನಾಟ್ ಶ್ಯೂರ್ ಈ ಡಿಸೈನ್ಗೆ ಸಿಲ್ಕ್ ಥ್ರೆಡ್ ಬಂಚ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಹಾಗಾಗಿ ನಾನು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಡಿಸೈನಿನ ಫೈನಲ್ ಲುಕ್ ಆಗಿದೆ. ದೋ ಇಟ್ ಈಸ್ ಸಿಂಪಲ್, ತುಂಬಾ ಕ್ಯೂಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣ್ತಾ ಇದೆ. ನನಗಂತೂ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಡಿಸೈನ್ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ವಿಡಿಯೋ ಹಾಕಿದಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ದಟ್ ನೀವು ನನ್ನ ಯಾವ ವಿಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. Until then, take care and bye-bye.